ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋ ತುಲಾ ರಾಶಿಯವರ ಬದುಕಿನ ಅಸಲಿ ಚಿತ್ರಣ. ಇವರನ್ನು ನೋಡಿದ ತಕ್ಷಣ ಜನ ಅಂದುಕೊಳ್ಳೋದೊಂದೇ, ಇವರು ಯಾವಾಗಲೂ ನಗುತ್ತಾ ಇರ್ತಾರೆ, ಎಲ್ಲರ ಜೊತೆ ಸುಲಭವಾಗಿ ಬೆರೀತಾರೆ ಹಾಗೂ ತುಂಬ ರಾಜಿಯಾಗುವ ಸ್ವಭಾವದವರು ಅಂತ. ಆದರೆ ವೀಕ್ಷಕರೇ, ಆ ಸುಂದರ ನಗುವಿನ ಹಿಂದೆ ಎಷ್ಟು ಒಂಟಿತನ ಅಡಗಿದೆ. ಪ್ರತಿಯೊಬ್ಬರನ್ನು ಸಂತೋಷವಾಗಿಡಲು ಇವರು ಪಡುವ ಪೇಚಾಟ ಎಷ್ಟು ಜನರಿಗೆ ಗೊತ್ತು? ತುಲಾ ರಾಶಿಯವರ ಬದುಕು ಕೇವಲ ಸಮತೋಲನದ ಹಾದಿಯಲ್ಲ, ಅದು ಎಲ್ಲರನ್ನೂ ಒಂದುಗೂಡಿಸಲು ತನ್ನನ್ನೇ ತೇಯಿದುಕೊಳ್ಳುವ ದೀಪದಂತೆ. ಇವರು ನಿರ್ಧಾರ ತೆಗೆದುಕೊಳ್ಳಲು ತಡ ಮಾಡ್ತಾರೆ ಎನ್ನುವುದು ನಿಜ, ಆದರೆ ಅದರ ಹಿಂದೆ ಯಾರಿಗೂ ನೋವಾಗಬಾರದು ಎನ್ನುವ ಕಾಳಜಿ ಇರ್ತದೆ. ಇವರು ಎಲ್ಲವನ್ನೂ ಸುಂದರವಾಗಿ ಹಾಗೂ ನ್ಯಾಯಯುತವಾಗಿ ಇರಬೇಕು ಅಂತ ಬಯಸ್ತಾರೆ, ಆದರೆ ಅದು ಬೇರೆಯವರಿಗೆ ಹಠದಂತೆ ಕಾಣಬಹುದು. ವಿಪರ್ಯಾಸ ನೋಡಿ, ಯಾರು ಎಲ್ಲರಿಗೂ ಶಾಂತಿ ಹಾಗೂ ಸೌಹಾರ್ದತೆ ನೀಡಲು ಶ್ರಮಿಸುತ್ತಾರೋ ಅವರನ್ನೇ ಈ ಪ್ರಪಂಚ ಗೊಂದಲದಲ್ಲಿರುವವರು ಎಂದು ಕರೆಯುತ್ತದೆ. ಇವತ್ತು ಆ ಸತ್ಯವನ್ನು ಅನಾವರಣ ಮಾಡೋಣ. ತುಲಾ ರಾಶಿಯವರ ಹೋರಾಟದ ಕಥೆ ಹಾಗೂ ಅವರ ಯಶಸ್ಸಿನ ಮಂತ್ರ ಏನು, ಬನ್ನಿ ನೋಡೋಣ. ತುಲಾ ರಾಶಿಯವರ ಜೀವನದಲ್ಲಿ ನಡೆಯುವ ಅತಿ ದೊಡ್ಡ ನೋವು ಅಂದರೆ ಅಪನಂಬಿಕೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ ತುಲಾ ರಾಶಿಯವರೇ, ನೀವು ಸಂಬಂಧಗಳಿಗೆ ಕೊಡುವ ಬೆಲೆ ಅಷ್ಟಿಷ್ಟಲ್ಲ. ನೀವು ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಆದರೆ ನಿಮ್ಮ ಪ್ರೀತಿ ಹಾಗೂ ವಿಶ್ವಾಸವನ್ನು ಯಾರಾದರೂ ಸಂಶಯಿಸಿದರೆ ಸಹಿಸಲಾರೆ. ನೀವು ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸಲು ಸಿದ್ಧವಿರ್ತೀರ, ಆದರೆ ಅದೇ ಜನ ನಿಮ್ಮ ಒಳ್ಳೆಯತನವನ್ನು ದುರ್ಬಳಕೆ ಮಾಡಿಕೊಂಡು ನಿಮ್ಮನ್ನೇ ದೋಷಿಯಾಗಿ ನಿಲ್ಲಿಸಿದಾಗ ನೀವು ಅನುಭವಿಸುವ ಮಾನಸಿಕ ವೇದನೆ ಯಾರಿಗೂ ಗೊತ್ತಿಲ್ಲ. ಯಾಕೆ ಹೀಗೆ? ಯಾಕಂದರೆ ನಿಮ್ಮದು ವಾಯುತತ್ವ. ನೀವು ಶುಕ್ರಗ್ರಹದ ಆಡಳಿತಕ್ಕೆ ಒಳಪಟ್ಟಿದ್ದೀರಾ. ನಿಮ್ಮ ಸೌಂದರ್ಯ ಪ್ರಜ್ಞೆ ಹಾಗೂ ಪ್ರೀತಿಯ ಹಂಬಲ ಇತರರಿಗಿಂತ ಒಂದು ಹೆಜ್ಜೆ ಮುಂದಿರುತ್ತದೆ. ಆ ಎತ್ತರದ ಆಲೋಚನೆಗಳೇ ನಿಮ್ಮನ್ನು ಕೆಲವೊಮ್ಮೆ ಏಕಾಂಗಿಯನ್ನಾಗಿ ಮಾಡುತ್ತದೆ. ಜನ ನಿಮ್ಮ ಸಮಾಧಾನದ ಗುಣವನ್ನು ಬಳಸಿಕೊಳ್ಳುತ್ತಾರೆ, ನಿಮ್ಮ ಕ್ರಿಯೇಟಿವಿಟಿಯನ್ನು ಉಪಯೋಗಿಸಿಕೊಳ್ಳುತ್ತಾರೆ, ಆದರೆ ಪ್ರತಿಫಲ ನೀಡುವ ವಿಷಯ ಬಂದಾಗ ನಿಮ್ಮನ್ನು ಅಲಕ್ಷಿಸುತ್ತಾರೆ. ಆಗ ನಿಮಗೆ ಅನ್ನಿಸುತ್ತದೆ, ನಾನು ಇವರಿಗಾಗಿ ಇಷ್ಟೊಂದು ತ್ಯಾಗ ಮಾಡಬೇಕಿತ್ತಾ ಅಂತ. ಆದರೂ ನಿಮ್ಮ ಹುಟ್ಟುಗುಣ ಹೇಗಿದೆ ಅಂದರೆ, ಮತ್ತೆ ಯಾರಾದರೂ ಕಣ್ಣೀರು ಹಾಕುತ್ತಾ ಬಂದು ನಿಂತೆ ನೀವು ಹಳೆಯ ನೋವನ್ನೆಲ್ಲ ಮರೆತು ಅವರಿಗೆ ಆಸರೆಯಾಗಿ ನಿಲ್ಲುತ್ತೀರಾ. ಸೋತರೂ ಹತಾಶೆಯಾಗದೆ ಮತ್ತೆ ಹೊಸ ಕನಸಿನೊಂದಿಗೆ ಬದುಕು ಕಟ್ಟಿಕೊಳ್ಳುವ ನಿಮ್ಮ ಈ ತಾಳ್ಮೆಯೇ ನಿಮ್ಮನ್ನು ವಿಜೇತರನ್ನಾಗಿ ಮಾಡುತ್ತದೆ. ತುಲಾ ರಾಶಿಯವರ ಇನ್ನೊಂದು ಮುಖ ಮೌನ ಸಂಕಟ. ಮನೆಯಲ್ಲಿ ಅಥವಾ ಹೊರಗೆ ಎಷ್ಟೇ ಹಣಕಾಸಿನ ತೊಂದರೆ ಇರಲಿ, ಎಷ್ಟೇ ಮನಸ್ತಾಪವಿರಲಿ, ಇವರು ಹೊರಗೆ ಮಾತ್ರ ಎಲ್ಲವೂ ಸುಂದರವಾಗಿದೆ ಎನ್ನುವಂತೆ ನಗುಮುಖದಿಂದ ಇರುತ್ತಾರೆ. ಇವರು ತಮ್ಮ ಕಷ್ಟವನ್ನು ಇತರರ ಮುಂದೆ ಹೇಳಿಕೊಂಡು ಅನುಕಂಪ ಗಿಟ್ಟಿಸಲು ಇಷ್ಟಪಡಲ್ಲ, ಯಾಕಂದರೆ ಸ್ವಾಭಿಮಾನ ಇವರ ಉಸಿರಿನಲ್ಲೇ ಇದೆ. ಮನಸ್ಸಿನೊಳಗೆ ಎಷ್ಟೇ ಬಿರುಗಾಳಿ ಎದ್ದಿದ್ದರೂ ಸಮಾಜದ ಮುಂದೆ ಅಚ್ಚುಕಟ್ಟಾಗಿ ಸಿದ್ಧವಾಗಿ ಗೌರವದಿಂದ ನಡೆಯುತ್ತಾರೆ. ಇವರ ಈ ಆಕರ್ಷಕ ವ್ಯಕ್ತಿತ್ವವೇ ಇವರಿಗೆ ದೊಡ್ಡ ಬಲ. ಆದರೆ ಈ ಅತಿಯಾದ ಯೋಚನೆ ಇವರನ್ನು ಕಾಡುತ್ತದೆ. ಎಲ್ಲರಿಗೂ ನ್ಯಾಯದ ದಾರಿ ತೋರಿಸುವ ಶಕ್ತಿ ಇವರಿಗಿದ್ದರೂ ತನ್ನ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಲು ಒಬ್ಬ ನಂಬಿಕಸ್ಥ ವ್ಯಕ್ತಿ ಇಲ್ವಲ್ಲ ಅನ್ನೋ ಕೊರಗು ಇವರನ್ನು ಒಳಗೊಳಗೆ ಸುಡುತ್ತದೆ. ಕುಟುಂಬದ ಪ್ರತಿಯೊಬ್ಬರ ಸಣ್ಣ ಇಷ್ಟ ಕಷ್ಟಗಳ ಜವಾಬ್ದಾರಿಯೂ ಇವರ ಹೆಗಲ ಮೇಲಿರುತ್ತದೆ. ಎಲ್ಲರೂ ನೆಮ್ಮದಿಯಾಗಿರಲಿ ಎಂದು ಬಯಸುವ ಇವರು ತಮ್ಮ ಸ್ವಂತ ಸುಖವನ್ನೇ ಬದಿಗಿಟ್ಟಿರುತ್ತಾರೆ. ತಾನು ಕಷ್ಟಪಟ್ಟು ಇತರರಿಗೆ ನೆರಳು ನೀಡುವ ಕಲ್ಪವೃಕ್ಷದಂತೆ ಇವರು ಬದುಕುತ್ತಾರೆ. ಇನ್ನು ಇವರ ಕೆರಿಯರ್ ವಿಷಯಕ್ಕೆ ಬರೋಣ. ತುಲಾ ರಾಶಿಯವರು ಸೌಂದರ್ಯ ಹಾಗೂ ನ್ಯಾಯವೇ ಎರಡು ಕಣ್ಣು ಎಂದು ನಂಬಿದವರು. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಒಂದು ಕಲೆ ಇರಬೇಕು ಎಂದು ಬಯಸ್ತಾರೆ. ಫ್ಯಾಷನ್, ಕಲೆ, ಸಿನಿಮಾ, ಕಾನೂನು, ಮಾರ್ಕೆಟಿಂಗ್ ಅಥವಾ ಹೂಡಿಕೆ ಕ್ಷೇತ್ರಗಳಲ್ಲಿ ಇವರು ಅಪ್ರತಿಮ ಸಾಧನೆ ಮಾಡ್ತಾರೆ. ಆದರೆ ಇವರ ಮೆದು ಸ್ವಭಾವವನ್ನು ನೋಡಿ ಸಹೋದ್ಯೋಗಿಗಳು ಇವರನ್ನು ಸೋಮಾರಿಗಳು ಎಂದು ತಪ್ಪಾಗಿ ಭಾವಿಸಬಹುದು. ನಿಮ್ಮ ಯಶಸ್ಸನ್ನು ತಡೆಯಲು ಕೆಲವರು ಗುಂಪುಗಾರಿಕೆ ಮಾಡಬಹುದು. ಆದರೆ ನೆನಪಿಡಿ, ತುಲಾ ರಾಶಿ ಅಂದರೆ ತಕ್ಕಡಿಯಂತೆ. ಸತ್ಯ ಹಾಗೂ ನ್ಯಾಯ ಯಾವತ್ತೂ ನಿಮ್ಮ ಪರವಾಗಿಯೇ ಇರುತ್ತದೆ. ಆರ್ಥಿಕವಾಗಿಯೂ ಅಷ್ಟೇ. ಇವರಿಗೆ ಉತ್ತಮ ಜೀವನ ಶೈಲಿ ಇಷ್ಟ. ಸುಂದರವಾದ ವಸ್ತುಗಳ ಮೇಲೆ ಇವರಿಗೆ ಮೋಹ ಹೆಚ್ಚು. ಇದರಿಂದ ಕೆಲವೊಮ್ಮೆ ಇವರ ಉಳಿತಾಯದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟುವ ಕಲೆ ನಿಮ್ಮಲ್ಲಿದೆ. ಇವರಿಗೆ ಬೇಕಾಗಿರುವುದು ಅತಿಯಾದ ಗೊಂದಲದ ಬದಲು ಸ್ವಲ್ಪ ದೃಢ ನಿರ್ಧಾರ ಹಾಗೂ ಇಲ್ಲ ಎಂದು ಹೇಳುವ ಮನೋಭಾವ ಅಷ್ಟೇ. ಇಷ್ಟೆಲ್ಲ ಸವಾಲುಗಳಿದ್ದರೂ ತುಲಾ ರಾಶಿಯವರೇ ನೀವು ಕುಗ್ಗಬೇಕಾ? ಖಂಡಿತ ಇಲ್ಲ. ಯಾಕೆ ಗೊತ್ತಾ? ನಿಮ್ಮ ರಾಶ್ಯಾಧಿಪತಿ ಸುಖಕಾರಕ ಶುಕ್ರಗ್ರಹ. ಶುಕ್ರ ಅಂದರೆ ಸಮೃದ್ಧಿ, ಶುಕ್ರ ಅಂದರೆ ಪ್ರೇಮ. ನೀವು ಈ ಜಗತ್ತಿಗೆ ಪ್ರೀತಿಯನ್ನು ಹಂಚಲು ಬಂದವರು. ಎಷ್ಟೇ ಕಷ್ಟಗಳಿದ್ದರೂ ನಿಮ್ಮ ಕಲಾತ್ಮಕ ಬುದ್ಧಿಯಿಂದ ನೀವು ಅದಕ್ಕೆ ಪರಿಹಾರ ಕಂಡುಕೊಳ್ಳುತ್ತೀರಾ. ನಿಮ್ಮೊಳಗಿನ ಆ ಆಕರ್ಷಣೆ ಆರಿ ಹೋಗಿಲ್ಲ. ಅದು ನಿಮ್ಮನ್ನು ಸಮಾಜದ ಉನ್ನತ ಸ್ಥಾನದಲ್ಲಿ ಕೂರಿಸುತ್ತದೆ. ಈಗ ನಡೆಯುತ್ತಿರುವ ಕಷ್ಟದ ದಿನಗಳು ಶಾಶ್ವತವಲ್ಲ. ನಿಮ್ಮ ಬೆಲೆ ಗೊತ್ತಿಲ್ಲದವರ ಬಗ್ಗೆ ಯೋಚಿಸಬೇಡಿ. ಕಾಲವೇ ಅವರಿಗೆ ನಿಮ್ಮ ಮೌಲ್ಯವನ್ನು ಮನವರಿಕೆ ಮಾಡಿಸುತ್ತದೆ. ಇನ್ನು ಮುಂದೆ ನಿಮ್ಮ ಮಾನಸಿಕ ಶಾಂತಿ ಹಾಗೂ ವಿಶ್ರಾಂತಿಯ ಕಡೆಗೆ ಗಮನ ಕೊಡಿ. ನಿಮ್ಮನ್ನು ನೀವು ಗೌರವಿಸಿ. ಇಡೀ ಜಗತ್ತು ನಿಮ್ಮನ್ನು ಪ್ರೀತಿಸುತ್ತದೆ. ಪ್ರತಿದಿನ ಲಕ್ಷ್ಮೀದೇವಿಯ ಪ್ರಾರ್ಥನೆ ಅಥವಾ ಮಂತ್ರಗಳನ್ನು ಕೇಳಿ. ಇದು ನಿಮಗೆ ಎಂಥ ಆತ್ಮವಿಶ್ವಾಸ ಕೊಡುತ್ತದೆ ಅಂದರೆ, ಜೀವನದ ಎಂಥ ಏರುಪೇರನ್ನು ನೀವು ಲೀಲಾಜಾಲವಾಗಿ ಎದುರಿಸುತ್ತೀರಾ. ಎದ್ದು ನಿಲ್ಲಿ ತುಲಾ ರಾಶಿಯವರೇ, ನಿಮ್ಮ ಯಶಸ್ಸಿನ ಬಾಗಿಲು ತೆರೆಯುವ ಸಮಯ ಬಂದಿದೆ. ನೀವು ಕೇವಲ ಹೊಂದಾಣಿಕೆ ಮಾಡಿಕೊಳ್ಳಲು ಹುಟ್ಟಿದವರಲ್ಲ, ನೀವು ಈ ಜಗತ್ತನ್ನು ಆಳಲು ಬಂದವರು. ನೀವು ಅದ್ಭುತ ವ್ಯಕ್ತಿತ್ವದವರು. ಧೈರ್ಯದಿಂದ ಮುನ್ನಡೆಯಿರಿ.
ಈ ಮಾತುಗಳು ನಿಮ್ಮ ಮನಸ್ಸಿಗೆ ಹತ್ತಿರವಾದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಅಂತ ಕಮೆಂಟ್ ಮಾಡಿ. ನಿಮ್ಮ ಪ್ರಗತಿಯ ಹಾದಿಯಲ್ಲಿ ನಾನಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.